ಗೋಲ್ಡ್ ನಿಜವಾಗ್ಲೂ ಇನ್ವೆಸ್ಟ್ಮೆಂಟು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ತಪ್ಪು. ನಾವು ಚಿನ್ನವನ್ನು ಖರೀದಿ ಮಾಡಿದ್ರೆ ಅದು ಇನ್ವೆಸ್ಟ್ಮೆಂಟ್ ಅಲ್ಲ ಅಂತ ಹೇಳ್ತಿದ್ರಲ್ಲ, ಹೇಗೆ? ಗೋಲ್ಡನ್ನು ಇನ್ವೆಸ್ಟ್ಮೆಂಟ್ ರೀತಿಯಲ್ಲೇ ನೀವು ನೋಡಬೇಕಾದ್ರೆ ಈ ಒಂದಷ್ಟು ಪ್ಲಾಟ್ಫಾರ್ಮ್ಸ್ಗಳಿದ್ದಾವೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ವಾಲಾ, ನಾನು ಚಂದನ್. ಈಗ ನೀವು ತಮ್ನೇಲಲ್ಲಿ ನೋಡಿರೋ ಪ್ರಕಾರ ಗೋಲ್ಡ್ ನಿಜವಾಗ್ಲೂ ಇನ್ವೆಸ್ಟ್ಮೆಂಟು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ತಪ್ಪು. ಹಾಗಿದ್ರೆ ಹೇಗೆ ಸರ್ ಇದು? ನಾವು ಚಿನ್ನವನ್ನು ಖರೀದಿ ಮಾಡಿದ್ರೆ ಅದು ಇನ್ವೆಸ್ಟ್ಮೆಂಟ್ ಅಲ್ಲ ಅಂತ ಹೇಳ್ತಿದ್ರಲ್ಲ, ಹೇಗೆ? ನಿಮ್ಮ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡ್ತೀನಿ. ಅಷ್ಟೇ ಅಲ್ಲ ರೀ, ಗೋಲ್ಡನ್ನು ಇನ್ವೆಸ್ಟ್ಮೆಂಟ್ ರೀತಿಯಲ್ಲೇ ನೀವು ನೋಡಬೇಕಾದ್ರೆ ಈ ಒಂದಷ್ಟು ಪ್ಲಾಟ್ಫಾರ್ಮ್ಸ್ಗಳಿದ್ದಾವೆ. ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದನ್ನು ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡ್ಬೋದು. ಬಟ್ ನೀವು ಚಿನ್ನವನ್ನು ಖರೀದಿ ಮಾಡಿದ್ರೆ ಅದು ಇನ್ವೆಸ್ಟ್ಮೆಂಟ್ ಆಗೋಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ಚಿನ್ನವನ್ನು ತಾವು ಖರೀದಿ ಮಾಡಬೇಕಾದ್ರೆ ತಮ್ಮ ಸಂಭ್ರಮಕ್ಕೆ ಅಂತ ಖರೀದಿ ಮಾಡ್ತೀರಿ, ಅಥವಾ ನನ್ನ ಖುಷಿಗೆ ಅಂತ ಖರೀದಿ ಮಾಡ್ತೀರಿ, ಅಥವಾ ನಮ್ಮ ತಾಯಿಗೇನೋ ಒಂದು ಕೊಡಿಸ್ಬೇಕು, ಅಥವಾ ನನ್ನ ತಂಗಿಗೇನೋ ಒಂದು ಕೊಡಿಸ್ಬೇಕು ಅಂತ ಮಾಡ್ತೀರಿ. ಅದು ಇನ್ವೆಸ್ಟ್ಮೆಂಟ್ ರೀತಿ ಆಗೋದಿಲ್ಲ. ಹಾಗಿದ್ರೆ ನೀವು ಹೇಳ್ಬೋದು, ಸರ್ ನೀವೇನು ಹೀಗೆ ಹೇಳ್ತೀರಾ, ಗೋಲ್ಡ್ ನೋಡಿದ್ರೆ ಗಗನಕ್ಕೆ ಏರ್ತಿದೆ, ಆದರೆ ಅದನ್ನು ಇನ್ವೆಸ್ಟ್ಮೆಂಟ್ ಅಲ್ಲ ಅಂತೀರಾ ಸರ್. ಇದೇ ನಾನು ಮುಂಚೆ 3,500 ಕೊಟ್ಟಿದ್ದು ತೊಗೊಂಡು ಚಿನ್ನ ಇವತ್ತು 9,000 ರೂಪಾಯಿ ಆಗಿದೆ ಅಂತೀರಾ. ಬಟ್ ನಾನೊಂದು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅದೇ ನೀವು ಮಧ್ಯಮ ವರ್ಗದವರನ್ನು ನೀವೇನಾದ್ರು ಕೇಳಿದೆ ಆಯಿತು ಅಂದರೆ ಗೋಲ್ಡನ್ನು ಇನ್ವೆಸ್ಟ್ಮೆಂಟ್ ರೀತಿ ನೀವು ನೋಡ್ತೀರಾ ಅಂದರೆ, ಅಲ್ಲ ಸರ್ ನನಗೆ ಎಷ್ಟೋ ವರ್ಷದ ಕನಸು ನಾನು ಚಿನ್ನವನ್ನು ತೊಗೊಳ್ಳೋದು, ನಾನು ಇವತ್ತು ತೊಗೊಂಡಿದ್ದೀನಿ ಅಂತಾರೆ. ಹಾಗಿದ್ರೆ ಆ ಪ್ಲಾಟ್ಫಾರ್ಮ್ಸ್ಗಳು ಯಾವ್ದು ಸರ್ ಅಂತ ಕೇಳಿದ್ರೆ, ಡಿಜಿಟಲ್ ಗೋಲ್ಡ್ ಅಂತ ಬರುತ್ತೆ, ETF ಅಂತ ಬರುತ್ತೆ, ಅಥವಾ ಗೋಲ್ಡಲ್ಲೇ ಮ್ಯೂಚುವಲ್ ಫಂಡ್ಸ್ಗಳಂತ ಒಂದಷ್ಟು ಇದಾವೆ. ಈ ರೀತಿಯಾಗಿ ಹಲವಾರು ಪ್ಲಾಟ್ಫಾರ್ಮ್ಸ್ಗಳಿದಾವೆ. ಅದನ್ನ ಬೆನಿಫಿಟ್ಸ್ ಕೂಡ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗೆ ನಿಮಗೆ ಅನಿಸ್ತಿರ್ಬೋದು, ಗೋಲ್ಡನ್ನು ನಾವು ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ನೋಡೋಕ್ಕಾಗಲ್ಲ ಅನ್ನೋ ನನ್ನ ವಾದ ಹೇಗಿರುತ್ತೆ ಅನ್ನೋದನ್ನ ಫಸ್ಟ್ ನಾನು ಹೇಳ್ತಾ ಹೋಗ್ತೀನಿ. ಈಗ ಒಂದು ಗೋಲ್ಡ್ ಅಂಗಡಿಗೆ ನೀವು ಹೋಗ್ತೀರಾ, ಒಂದು ಚೈನೋ ಅಥವಾ ಒಂದು ಉಂಗುರನೋ ಏನು ತೊಗೊಳ್ತೀರಾ ಅಂತ ಇಟ್ಕೊಳ್ಳಿ. ಈಗ ಒಂದು ಚೈನೋ ಉಂಗುರ ನೀವು ತೊಗೊಳ್ಬೇಕಾದ್ರೆ ಫಸ್ಟ್ ಏನು ಹೇಳ್ತಾರೆ, ಮೇಡಮ್ ಮೇಕಿಂಗ್ ಚಾರ್ಜಸ್ ಎಲ್ಲ ಹಾಕಿದ್ದೀವಿ, ಚೆಕ್ ಮಾಡ್ಕೊಳ್ಳಿ, 17% 18% ಅಂತ ಹೇಳ್ತಾರೆ. ಅಥವಾ 18% 30% ಇರುವಂತಹ ಮೇಕಿಂಗ್ ಚಾರ್ಜಸ್ಗಳನ್ನು ಕೂಡ ನಾವು ಈ ಒಂದು ಚಿನ್ನದ ಅಂಗಡಿಯಲ್ಲಿ ನಾವು ಹೋದಾಗ ನೋಡಿರ್ತೀವಲ್ವಾ. ಸೊ ಅದೇ ನೀವು ಒಂದು ಆಂಟಿಕ್ ಪೀಸ್ ಜ್ಯುವೆಲರೀಸನ್ನು ನೀವು ನೋಡಿದಾಗ 30% 35 40% ಶೇಕಡ ಜಾಸ್ತಿ ಇರೋದನ್ನು ಕೂಡ ನಾವು ನೋಡಿದ್ದೀವಿ. ಹಾಗಿದ ಮೇಲೆ ಇದು ಇನ್ವೆಸ್ಟ್ಮೆಂಟ್ ಹೇಗಾಗುತ್ತೆ? ಫಾರ್ ಎಕ್ಸಾಂಪಲ್, ನೀವು ಒಂದು 1 ಲಕ್ಷ ರೂಪಾಯಿದ ಚಿನ್ನವನ್ನು ನೀವು ಖರೀದಿ ಮಾಡ್ತಿದ್ದೀರ ಅಂತ ಇಟ್ಕೊಂಡ್ರೆ, ನೀವು 30% ಇಟ್ಕೊಳ್ಳೋಣ. ಒಂದು ಮ್ಯಾಕ್ಸಿಮಮ್ ಮೇಕಿಂಗ್ ಚಾರ್ಜ್ ಅನ್ನು 30% ಅಂತ ಇಟ್ಕೊಳ್ಳೋಣ. ಮೇಕಿಂಗ್ ಚಾರ್ಜ್ ಅನ್ನು 30%, ವೇಸ್ಟ್ ಅದೊಂದು 10% ಅಥವಾ ಬೇಡ 3% ಇಟ್ಕೊಳ್ಳೋಣ ನಾವು. ಅಂದರೆ ಟೋಟಲ್ 33%. ಅಂದರೆ ಲಕ್ಷಕ್ಕೆ 33,000 ರೂಪಾಯಿ ನೀವು ವೇಸ್ಟೇಜ್ ಥರ ಕಟ್ಟಿದಂಗೆ ಆಯ್ತದು. ಹಾಗಿದ ಮೇಲೆ ಇದು ಇನ್ವೆಸ್ಟ್ಮೆಂಟ್ ಎಲ್ಲಾಯಿತು? ಇದ್ರ ಜೊತೆಗೆ ನೀವು 3% GST ಅನ್ನು ಕೂಡ ನೀವು ಪೇ ಮಾಡಬೇಕಾಗತ್ತೆ. ಅಂದರೆ ಟೋಟಲ್ 36%. ಇದನ್ನು ಹೆಂಗೆ ಇನ್ವೆಸ್ಟ್ಮೆಂಟ್ ಅಲ್ಲ ಅಂತ ನನ್ನ ವಾದ ಅಂತ ಹೇಳ್ತೀನಿ ನೋಡಿ. ನಾವು ಮಿಡಲ್ ಕ್ಲಾಸ್ ಇಟ್ಕೊಂಡು ಮಾತಾಡೋಣ. ಈಗ ಸರ್ ಏನೋ ಒಂದು ಎಮರ್ಜೆನ್ಸಿ ಬಂದುಬಿಡ್ತು, ಹಾಸ್ಪಿಟಲೈಸ್ ಆಗೋದ್ರು, ಅಥವಾ ಏನೋ ಒಂದು ಸಮಸ್ಯೆ ಆಗೋಯ್ತು ನಮಗೆ ಅಂದಾಗ ಟಕ್ಕಂತ ನಾವೇನು ಮಾಡ್ತೀವಿ, ಪಟ್ಟಂತ ನಮ್ಮ ಕೈಗೆ ಸಡನ್ನಾಗಿ ದುಡ್ಡು ಸಿಗೋದೆ ಚಿನ್ನದಿಂದ, ರೈಟ್? ನಾವು ಪಟ್ಟಂತ ಹೋಗ್ತೀವಿ, ಯಾವುದೋ ಒಂದು ಜಾಗದಲ್ಲಿ ಅಡಮಾನ ಇಡ್ತೀವಿ, ಟಕ್ಕಂತ ದುಡ್ಡು ಸಿಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇನ್ವೆಸ್ಟ್ಮೆಂಟ್ ಈ ರೀತಿ ಹೇಗೆ ಯೋಚನೆ ಆಯಿತು? ಈ ಗೋಲ್ಡನ್ನು ಖರೀದಿ ಮಾಡಿದ್ರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಹೇಳೋದು ಮರ್ತಿದ್ದೆ. ನೀವು ಕಷ್ಟಪಟ್ಟು ಬೆವರು ಸುರಿಸಿ ಹಣದಿಂದ ಒಂದು 5 ಲಕ್ಷ ರೂಪಾಯಿ ನೀವು ಚಿನ್ನವನ್ನು ಖರೀದಿ ಮಾಡಿದರೆ ಅದಕ್ಕೆ ಒಂದು ಲಾಕರ್ ಬೇಕಾಗುತ್ತೆ, ಅದಕ್ಕೆ ವರ್ಷಕ್ಕೆ 15,000 ರೂಪಾಯಿ ಅಂತ ಕೂಡ ಬೇಕಾಗುತ್ತೆ. ಹಾಗಿದ್ರೆ ಗೋಲ್ಡ್ ಅಂದರೆ ಜ್ಯುವೆಲರಿ ನೀವೇನು ತೊಗೊಳ್ತೀರ ಅದು ಇನ್ವೆಸ್ಟ್ಮೆಂಟ್ ಆಗಲ್ಲ. ಅದಕ್ಕೆ ಇದೊಂದು ಪಾಯಿಂಟ್ ನಾನು ಹೇಳೋದು ಮರ್ತಿದ್ದೆ. ಮೊದಲನೇ ನಾನು ತಿಳ್ಕೊಳ್ಳೋಣ, ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಅಂದರೆ ಮೊದಲನೇದು ಯಾವುದು ಅಂತ ಬರುತ್ತೆ, ಡಿಜಿಟಲ್ ಗೋಲ್ಡ್ ಅಂತ ಹೇಳ್ಬೋದು. ಮೊದಲನೇದಾಗಿ ನಾವು ಡಿಜಿಟಲ್ ಗೋಲ್ಡನ್ನು ಒಂದು ಇನ್ವೆಸ್ಟ್ಮೆಂಟ್ ರೀತಿ ಅಂದರೆ ಹೂಡಿಕೆಯ ರೀತಿ ಖಂಡಿತವಾಗ್ಲೂ ನಾವು ಅದನ್ನು ತಗೊಳ್ಬೋದು. ಹಾಗಿದ್ರೆ ಹೇಗೆ ಅಂತ ಹೇಳ್ತೀನಿ ನೋಡಿ. ನೀವು ಕೇವಲ 1 ರೂಪಾಯಿಂದ ಹಿಡಿದು ಎಷ್ಟು ರೂಪಾಯಿವರೆಗೂ ಬೇಕಾದರೂ ನೀವು ಇವಲ್ಲಿ ಹೂಡಿಕೆ ಅಂತ ಮಾಡ್ಬೋದು ಡಿಜಿಟಲ್ಗೆ, ಕರೆಕ್ಟ್ ಅಲ್ವಾ? ಥ್ರೂ ಡಿಜಿಟಲೈಸ್ ವರ್ಕ್ ಆಗುತ್ತೆ. ಒಂದು ಡಿಮ್ಯಾಟ್ ಅಕೌಂಟ್ ಬೇಕಾಗುತ್ತೆ. ಅದ್ರ ಮೂಲಕ ನೀವು ಎಷ್ಟು ಬೇಕಾದರೂ 1 ರೂಪಾಯಿಂದ ಹಿಡಿದು 100 ರೂಪಾಯಿ ಅಲ್ಲ, 1000 ರೂಪಾಯಿ ಅಲ್ಲ, 5,000 ರೂಪಾಯಿ ಕೂಡ ತಾವು ಹೂಡಿಕೆಯ ರೀತಿಯಲ್ಲಿ ಮಾಡ್ಬೋದು. ಅದರಿಂದ ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ನಮಗೆ ಇದರಲ್ಲಿ ಮೇಕಿಂಗ್ ಚಾರ್ಜಸ್ ಬರಲ್ಲ, ವೇಸ್ಟೇಜ್ ಅಂತ ಬರಲ್ಲ. ಬಟ್ ನೀವು ಇಲ್ಲಿ ಕೇವಲ 3% GST ಮಾತ್ರ ತಾವು ಪೇ ಮಾಡ್ತೀರಾ ಅಷ್ಟೇ. ನೀವು ಇದನ್ನು ಆನ್ಲೈನ್ ಮೂಲಕ ಖರೀದಿ ಕೂಡ ಮಾಡ್ಬೋದು, ಅಥವಾ ಮಾರಾಟವನ್ನು ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಯಾವುದೇ ರೀತಿಯ ಒಂದು ಮೋಸ್ಟ್ ಟ್ರಸ್ಟೆಡ್ ಆ್ಯಪ್ಗಳು ಇರ್ತವೆ, ಅದರಲ್ಲಿ ನೀವು 24/7 ಯಾವಾಗ ಬೇಕಾದರೂ ಕಷ್ಟ ಅಂದಾಗ ಮಾರ್ಬೋದು, ಅಥವಾ ನೀವು ಇದನ್ನು ಇನ್ವೆಸ್ಟ್ ಕೂಡ ಬೇಕಾದ್ರೆ ಮಾಡ್ಬೋದು. ಮತ್ತು ಸುರಕ್ಷಿತವಾಗಿರುತ್ತೆ. ಇದು ಕಂಪ್ಲೀಟಾಗಿ ನಿಮಗೆ ಸೇಫರ್ ಸೈಡು, ಯಾವುದೇ ರೀತಿಯ ಟೆನ್ಷನ್ ಇರೋದಿಲ್ಲ. ಈಗ ನೀವೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ಗೋಲ್ಡನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ನಮಗೊಂದು ಡೌಟ್ ಇರುತ್ತೆ, ಪ್ಯೂರಿಟಿ ಮೇಲೆ ನಮಗೆ ಡೌಟ್ ಇರುತ್ತೆ. ನೀವು ಅದೇ ಡಿಜಿಟಲ್ ಗೋಲ್ಡನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ 99.9% ನಿಮಗೆ ಇಲ್ಲಿ ಪ್ಯೂರಿಟಿ ಇಲ್ಲಿ ಗ್ಯಾರಂಟಿ ಇರುವಂಥದ್ದು. ಬಿಕಾಸ್ ಯಾವುದೇ ರೀತಿಯ ಟೆನ್ಷನ್ ಇರೋದಿಲ್ಲ. ಆಮೇಲೆ ನಾನು ಪ್ಯೂರಿಟಿನ ಚೆಕ್ ಮಾಡಿಸ್ಕೋಬೇಕು ಅನ್ನೋ ಟೆನ್ಷನ್ ಬರೋದಿಲ್ಲ. ಬಟ್ ಅದೇ ನೀವು ಈ ಡಿಜಿಟಲ್ ಗೋಲ್ಡನ್ನು ಪರ್ಚೇಸ್ ಮಾಡಿದ್ರೆ ಯಾವ ಟೆನ್ಷನ್ನೂ ಬೇಕಾಗಿಲ್ಲ, ಸೆಕ್ಯೂರ್ಡ್ ಆಗಿರುತ್ತೆ. ದ ಮೋಸ್ಟ್ ಟ್ರಸ್ಟೆಡ್ ಆ್ಯಪ್ಗಳು ಇವತ್ತು ಸುಮಾರು ಇದಾವೆ. ನೀವು ಎಲ್ಲಿ ಬೇಕಾದರೂ ಇನ್ವೆಸ್ಟನ್ನು ಮಾಡ್ಬೋದು ಖಂಡಿತವಾಗ್ಲೂ. ಇನ್ನು ಈ ಡಿಜಿಟಲ್ ಗೋಲ್ಡ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಗೊತ್ತಾ? ಫಾರ್ ಎಕ್ಸಾಂಪಲ್, ನೀವು ಫಿಸಿಕಲ್ ಗೋಲ್ಡ್ ಚಿನ್ನ ಖರೀದಿ ಮಾಡಿರ್ತೀರಲ್ಲ, ಅದನ್ನು ನೀವೇನಾದರೂ ಎಕ್ಸಾಂಪಲ್ ಅಲ್ಲಿ ನೀವೇನಾದರೂ ಮಾರಾಟವನ್ನು ಮಾಡಬೇಕು, ಅಥವಾ
ಮಾರಾಟವನ್ನು ಮಾಡಬೇಕು ಅಥವಾ ಗಿರ್ವಿ ಇಡಬೇಕು ಅಂತಂದರೆ ನೀವು ಆ ಅಂಗಡಿ ಓಪನ್ ಆದರೆ ಮಾತ್ರನೇ ನೀವು ಮಾಡೋಕ್ಕಾಗೋದು. ಬಟ್ ಈ ಡಿಜಿಟಲ್ ಗೋಲ್ಡಲ್ಲಿ ತಾವೇನಾದ್ರು ಹೂಡಿಕೆಯನ್ನು ಅಂತ ಮಾಡುವಂಥ ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್ ಏನೋ ಒಂದು 10 ವರ್ಷ ಕಟ್ಕೊಂಡು ಬಂದಿರ್ತೀರಿ, ಏನೋ ಒಂದು ಎಮರ್ಜೆನ್ಸಿಗೆ ಸ್ವಲ್ಪ ದುಡ್ಡು ಬೇಕಾಗಿರುತ್ತೆ ಅಂದರೆ ನೀವು ಎನಿ ಟೈಮ್ ಯಾವುದೇ ಟೆನ್ಷನ್ ಇಲ್ದಿರ, ಯಾವುದೇ ಮುಲಾಜಿಲ್ದಿರ ಈಸಿಯಾಗಿ ನೀವು ಅಲ್ಲಿ ಮಾರ್ಬೋದು. ಪ್ಲಸ್ ನಿಮಗೆ ಅದನ್ನು ಸೆಲ್ಲು ಕೂಡ ಮಾಡ್ಬೋದು ಆ ಒಂದು ಪ್ಲಾಟ್ಫಾರ್ಮ್ನಲ್ಲಿ. ಆ ಟೆನ್ಷನ್ ಇರೋದಿಲ್ಲ. ನೀವೇನಾದರೂ ಒಂದು ಗೋಲ್ಡ್ ಲಾಕರಲ್ಲಿ ಇಟ್ಟಾಗ, ಅಂದರೆ ಒಂದು ಲಾಕರಲ್ಲಿ ನೀವು ನಿಮ್ಮ ಗೋಲ್ಡನ್ನು ಸೇಫರ್ ಸೈಡಲ್ಲಿ ಎಲ್ಲೋ ಒಂದು ಬ್ಯಾಂಕಲ್ಲಿ ಇಟ್ಟಿರ್ತೀರ ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್ ನೀವು ನಾಳೆ ಎಲ್ಲೋ ಹೋಗಬೇಕಾಗಿರುತ್ತೆ ಅಂದರೆ ಹಿಂದಿನ ದಿವಸನೇ ತೆಗೆದಿಟ್ಕೊಬೇಕು. ಇನ್ ಕೇಸ್ ಏನಾದರೂ ನಿಮಗೆ ಗೌರ್ಮೆಂಟ್ ಹಾಲಿಡೇ ಇತ್ತು, ಸೆಕೆಂಡ್ ಸ್ಯಾಟರ್ಡೇ ಇತ್ತು, ಫೋರ್ತ್ ಸ್ಯಾಟರ್ಡೇ ಇತ್ತು ಅಂದರೆ ಅಲ್ಲಿ ಆಗೋದಿಲ್ಲ. ನೀವು ಅದೇ ಒಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡಬೇಕಾದ್ರೆ ಡಿಜಿಟಲ್ ಗೋಲ್ಡ್ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ನೀವು ₹1 ಹಿಡಿದು ಎಷ್ಟು ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಹಾಗಿದ್ರೆ ಇನ್ನು ಎರಡನೇ ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ ನೋಡೋದಾಯ್ತು ಅಂದರೆ ETF ಅಂತ ಕರಿತೀವಿ, ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಕರಿತೀವಿ. ಸೊ ಇದರಿಂದ ನಮಗೆ ಬೆನಿಫಿಟ್ ಏನು ಅಂತಂದರೆ, ನಾನು ಹೇಳ್ತಾ ಹೋಗ್ತೀನಿ ನೋಡಿ, ಸ್ಟಾಕ್ ಎಕ್ಸ್ಚೇಂಜ್ ಮೂಲಕ ನಿಮಗೆ ಈ ಒಂದು ETF ವರ್ಕ್ ಆಗುತ್ತೆ. ಅಂದರೆ ನಿಮಗೆ ನಿಫ್ಟಿ ಅಂತ ಸುಮಾರು ಇದಾವೆ ಫಂಡ್ಗಳು, ಒಂದು ಗೋಲ್ಡ್ ಮೇಲೆ ನೀವು ಆರಾಮಾಗಿ ಇನ್ವೆಸ್ಟ್ ಮಾಡ್ಬೋದು. ಮತ್ತು ರಿಯಲ್ ಟೈಮ್ನ ವಹಿವಾಟು ಇಲ್ಲಿ ನಡೀತಾ ಹೋಗ್ತಾ ಇರುತ್ತೆ. ಪ್ಲಸ್ ನಿಮಗೆ ನೀವು ಇದರಲ್ಲಿ ಎಷ್ಟು ಬೇಕಾದ್ರೂ ಇನ್ವೆಸ್ಟ್ ಮಾಡೋದು, ₹100 ಹಿಡಿದು ₹5,000 ನೀವು ETF ಅನ್ನು ನೀವು ಖರೀದಿಯನ್ನು ಮಾಡ್ಬೋದು. ಇದು ನಿಮಗೆ ಇಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ನಿಮಗೂ ಇಲ್ಲೂ ಕೂಡ ಯಾವುದೇ ರೀತಿಯ ಟೆನ್ಷನ್ ಇರೋದಿಲ್ಲ, ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ, ವೇಸ್ಟೇಜ್ ಇರೋದಿಲ್ಲ. ಇಲ್ಲಿ ನೀವು ಕೇವಲ GST ಮಾತ್ರ ಪೇ ಮಾಡಬೇಕಾಗಿರುತ್ತೆ. ಇನ್ನು ಯಾವುದೇ ಟೆನ್ಷನ್ ರೀತಿ ಇರೋದಿಲ್ಲ ನಿಮಗೆ. ಇಲ್ಲಿ ಪ್ಯೂರಿಟಿ ಬಗ್ಗೆ ಅಂತ ನೀವು ಟೆನ್ಷನ್ ಕೊಡೋದೇ ಬೇಕಾಗಿಲ್ಲ ಇಲ್ಲಿ. ಬಿಕಾಸ್ ETF ಬಂದು ನೀವು ಒಂದು ಪೇಪರ್, ಒಂದು ಶೇರ್ ಥರ, ನಿಮಗೆ ಅದು ನೀವು ಎಷ್ಟು ಶೇರನ್ನು ತಗೊಳ್ಬೇಕು ತಗೋಬೋದು. ಬಟ್ ಇಲ್ಲಿ ₹1,000 ಕೂಡ ಇನ್ವೆಸ್ಟ್ ಮಾಡ್ಬೋದು, ₹100 ಕೂಡ ನೀವು ಒಂದು ಶೇರ್ ರೀತಿಯಲ್ಲಿ ನೀವು ಇಲ್ಲಿ ಖರೀದಿಸಬಹುದು. ಆದರೆ ಟೆನ್ಷನ್ ಇರೋದು. ಇದನ್ನ ಬೇಕಾದ್ರೆ ನಾವು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಶೇರ್ನ ಖರೀದಿ ಹೇಗೆ ಮಾಡ್ತೀರೋ ಆ ರೀತಿಯಾಗಿ ಒಂದು ETF ಅಲ್ಲಿ ಮೂಲಕ ನೀವು ಒಂದು ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ ಅಂತ ನೀವು ತಗೋಬಹುದು. ಇನ್ನೊಂದು ನಿಮಗೆ ಹೇಳಬೇಕಾಗಿರುವಂಥ ಮುಖ್ಯವಾಗಿರೋ ವಿಷಯ ಏನಂದರೆ, ಎಷ್ಟು ಬಾರಿ ಬೇಕಾದ್ರೆ ನೀವು ಇದನ್ನು ಖರೀದಿಯನ್ನು ಕೂಡ ಮಾಡ್ಬೋದು, ಮಾರಾಟವನ್ನು ಕೂಡ ಮಾಡ್ಬೋದು. ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಬಿಕಾಸ್ ನೀವು ಅನ್ಕೋಬೇಕಾಗುತ್ತೆ, ಒಂದು ಇನ್ವೆಸ್ಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಮಾರಾಟವನ್ನು ಕೂಡ ಯೋಚನೆ ಮಾಡಿ ಇಟ್ಕೋಬೇಕಾಗುತ್ತೆ ಕೆಲವೊಂದು ಸಮಯದಲ್ಲಿ. ಬಿಕಾಸ್ ಲೈಫ್ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಇನ್ನು ಒಂದು ETF ಅನ್ನು ನೀವೇನಾದರೂ ಇನ್ವೆಸ್ಟ್ಮೆಂಟ್ ರೀತಿ ನೋಡಬೇಕಾದ್ರೆ ಒಂದು ಡಿಮ್ಯಾಟ್ ಅಕೌಂಟ್ ಇಲ್ಲಿ ಖಂಡಿತವಾಗ್ಲೂ ಬೇಕೇ ಬೇಕಾಗುತ್ತೆ. ಬಿಕಾಸ್ ಡಿಮ್ಯಾಟ್ ಫಾರ್ಮ್ಯಾಟಲ್ಲಿ ಇರೋದ್ರಿಂದ ನೀವು ಒಂದು ETF ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಡಿಮ್ಯಾಟ್ ಅಕೌಂಟ್ ಇಸ್ ಮಸ್ಟ್ ಅಂಡ್ ಶುಡ್. ಇಲ್ಲಿ ETF ನೀವು ಶೇರ್ಗಳಂತೆ ನಿಮ್ಮ ಡಿಮ್ಯಾಟ್ ಖಾತೆ ಮೂಲಕ ನೇರವಾಗಿ ಖರೀದಿಸಬಹುದು. ಯಾವುದೇ ಮಧ್ಯವರ್ತಿಗಳಿಲ್ಲ, ಇಲ್ಲ ಯಾವುದೇ ಬ್ರೋಕರ್ಸ್ ಕೂಡ ಇಲ್ಲಿ ಖಂಡಿತವಾಗ್ಲೂ ಇರೋದಿಲ್ಲ. ಇನ್ನು ತೆರಿಗೆ ರಿಯಾಯಿತಿ ಕೂಡ ಇರುತ್ತೆ. ಅದು ಹೇಗೆ ತೆರಿಗೆ ರಿಯಾಯಿತಿ ಇರುತ್ತದೆ, ETF ಮೇಲೆ ಇರುವ ಲಾಭಗಳಿಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ, ಅಂದರೆ LTCG ಹಾಗೂ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೀತದೆ. ಆದರೆ STCG ನಿಯಮಗಳನ್ನು ಕೂಡ ಇಲ್ಲಿ ಅನ್ವಯಿಸುತ್ತೆ. ಇದು ಟ್ಯಾಕ್ಸ್ ಪ್ಲಾನಿಂಗ್ ಕೂಡ ಒಂದು ಸಹಕಾರಿಯಾಗುತ್ತೆ ಅಂತ ಇಲ್ಲಿ ಖಂಡಿತವಾಗ್ಲೂ ನೇರವಾಗಿ ಹೇಳ್ಬೋದು. ಅಷ್ಟೇ ಅಲ್ಲ, ನಿಮಗೆ ಡಿಜಿಟಲ್ ಗೋಲ್ಡ್ ಹೇಗೋ ನಿಮಗೆ ETF ಕೂಡ ಅದೇ ರೀತಿಯಾಗಿ. ಇನ್ನು ನೆಕ್ಸ್ಟ್ ಮುಖ್ಯವಾಗಿ ಇನ್ನೊಂದು ಪಾಯಿಂಟ್ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೆಕ್ಸ್ಟ್ ಯಾವ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಗೋಲ್ಡ್ ಅನ್ನು ಮಾಡಬಹುದು ಅನ್ನೋದನ್ನ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇನ್ನು ನೆಕ್ಸ್ಟ್ ಈ ಗೋಲ್ಡಲ್ಲಿ ಯಾವ ರೀತಿಯಾಗಿ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಕೇಳಿದ್ರೆ, ನಾವು ನೆಕ್ಸ್ಟ್ ಪಾಯಿಂಟ್ ಹೋಗೋದಕ್ಕೆ ಮುಂಚೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಸ್ಮಾರ್ಟ್ ಟರ್ಮ್ ಪ್ಲಾನ್ ಪ್ಲಸ್ ಅನ್ನು ಖಂಡಿತವಾಗ್ಲೂ ಯಾರು ತಗೊಂಡಿಲ್ಲ, ನಿಮ್ಮ ಲೈಫ್ನ ಸೆಕ್ಯೂರಿಟಿಗೆ ನೀವು ತಗೊಳ್ಬೇಕಾಗತ್ತೆ. ಬಿಕಾಸ್ ನಿಮ್ಮನ್ನೇ ನಂಬಿ, ನಿಮ್ಮನ್ನೇ ಡಿಪೆಂಡ್ ಆಗಿರುವಂಥ ನಿಮ್ಮ ಫ್ಯಾಮಿಲಿ ನಾಳೆ ದಿವಸ ಏನಾನ ಆಯಿತು ಅಂತಂದರೆ ನಿಜವಾಗ್ಲೂ ನಾವು ಎಮೋಷನಲ್ ಲಾಸ್ ಯಾವತ್ತೂ ತುಂಬಕ್ಕಾಗೋದಿಲ್ಲ, ಬಟ್ ಒಂದು ಫಿನಾನ್ಷಿಯಲ್ ಲಾಸನ್ನು ನಾವು ತುಂಬ್ಕೋಬೋದು. ಇಲ್ಲಿ ನೀವು ಇಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಮನೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಗಮನ ಇದೆಯಾ? ಹಾಗಿದ್ರೆ ನಮ್ಮ ಫ್ಯಾಮಿಲಿ ಒಂದು ಪ್ರೊಟೆಕ್ಷನ್ ಮಾಡಬೇಕಾದ್ರೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಸ್ಮಾರ್ಟ್ ಟರ್ಮ್ ಪ್ಲಾನ್ ಪ್ಲಸ್ ಅನ್ನು ಖಂಡಿತವಾಗ್ಲೂ ತಗೊಳ್ಳಿ. ಕೇವಲ ₹578 ಪ್ರತಿ ತಿಂಗಳು ತೊಗೊಂಡ್ರೆ ₹1 ಕೋಟಿವರೆಗೂ ಕವರ್ ಸಿಗುತ್ತೆ. ಪ್ಲಸ್ 15% ಫಸ್ಟ್ ಇಯರ್ ಡಿಸ್ಕೌಂಟ್, ಅದು ಸ್ಯಾಲರಿಡ್ ಇಂಡಿವಿಜುವಲ್ಸ್ಗೆ. ಪ್ಲಸ್ 15% ಫಸ್ಟ್ ಇಯರ್ ಪ್ಲಸ್ 15% ಲೈಫ್ ಟೈಮ್ ಡಿಸ್ಕೌಂಟ್ ಫಾರ್ ವರ್ಕಿಂಗ್ ವುಮೆನ್ಸ್. ಯಾರ್ಯಾರು ಮಹಿಳೆಯರು ಕೆಲಸ ಮಾಡ್ತಾರೆ ಅವರು ಕೂಡ ತಗೋಬೋದು. ನಿಮಗೆ ಲೈಫ್ ಟೈಮ್ 15% ನಿಮಗೆ ಇಲ್ಲಿ ಡಿಸ್ಕೌಂಟ್ ಸಿಗುವಂಥದ್ದು ಕೇವಲ 3 ಗಂಟೆಯಲ್ಲಿ ಕ್ಲೈಮ್ ಸೆಟಲ್ಮೆಂಟ್ ಸಿಗುತ್ತೆ. ನಿಮ್ಮ ಒಂದು ಎಲ್ಲ ಎಲಿಜಿಬಿಲಿಟಿ ಸಿಕ್ಕಿದ್ರೆ ಇಲ್ಲಿ ಅಷ್ಟೇ ಅಲ್ಲ, ಅಂದರೆ ಕ್ಲೈಮ್ ರೇಷಿಯೋ ನೀವು ಚೆಕ್ ಮಾಡೋದಂದ್ರೆ 99.70% ಇದೆ ಇಲ್ಲಿ. ಸ್ಮಾರ್ಟ್ ಕವರ್ ಅಂದರೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ. ವಿದಿನ್ ನೀವೇನಾದರೂ 15ನೇ ವರ್ಷದ ಪಾಲಿಸಿ ಆನಿವರ್ಸರಿ ನಡೀತಿದೆ, ಅದ್ರ ಮುಂಚೆ ಏನಾದರೂ ಆಗೋಯ್ತು ಅಂದರೆ ನೀವೇನಾದರೂ 1 ಕೋಟಿ ಕವರೇಜ್ ತೊಗೊಂಡಿದ್ರೆ 150% ಸಿಗುತ್ತೆ. ಅಂದರೆ 1 ಕೋಟಿ ತೊಗೊಂಡ್ರೆ 1.5 ಕೋಟಿವರೆಗೂ ನಿಮಗೆ ಸಿಗುತ್ತೆ. ಲೈಫಲ್ಲಿ ಏನಾದ್ರು ಆಗೋಯ್ತು ಅಂದರೆ ಇಲ್ಲಿ 100% ಸಮ್ ಅಶ್ಯೂರ್ಡ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ 1 ಕೋಟಿ ನೀವು ಏನಾದ್ರು ತಗೊಂಡಿದ್ರೆ ಇಲ್ಲಿ ಕವರೇಜ್ ಅಂದರೆ 1 ಕೋಟಿ ಖಂಡಿತವಾಗ್ಲಿ ಸಿಗುತ್ತೆ. ಇಲ್ಲಿ ಇನ್ನೊಂದು ಪಾಯಿಂಟ್ ನೋಡೋದಾಯ್ತು ಅಂದರೆ ಸ್ಪೆಷಲ್ ಎಕ್ಸಿಟ್ ಬೆನಿಫಿಟ್ ವ್ಯಾಲ್ಯೂ ಏನಿದು ಅಂತಂದರೆ 100% ಪೇಡ್ ಪೇಮೆಂಟ್ ಬ್ಯಾಕ್ ಫ್ರೀ ಆಫ್ ಕಾಸ್ಟ್. ಅಂದರೆ ನೀವೇನೋ ಒಂದು ಪೇ ಮಾಡ್ತಾ ಇರ್ತೀರ, ಒಂದು ಸರ್ಟನ್ ಪೀರಿಯಡ್ ಅಂತ ಇರುತ್ತೆ. ಆ ಪೀರಿಯಡ್ ನಂತರ ಇಲ್ಲ ನನಗೆ ಇದು ಬೇಡ, ಏನಾದರೂ ನನಗೆ ಈ ಟರ್ಮ್ ಪ್ಲಾನ್ ನನಗೇನು ಬೇಡ, ನನಗೆ ಇದೇನು ಸಾಕಾಯಿತು ಅಂದರೆ ನಿಮಗೆ ಇಲ್ಲಿ ಎಕ್ಸಿಟ್ ಬೆನಿಫಿಟ್ ವ್ಯಾಲ್ಯೂ ಕೂಡ ಸಿಗುತ್ತೆ. 100% ರಿಟರ್ನ್ ಸಿಗುತ್ತೆ, ಯಾವುದೇ ರೀತಿಯ ಇಲ್ಲಿ ಕಾಸ್ಟ್ ಮಾಡೋದಿಲ್ಲ. ಸೊ ನೋಡೋದ್ರಲ್ಲ, ಇದೇನಾದ್ರು ನೀವು ತಗೊಳ್ಬೇಕು ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಸ್ಮಾರ್ಟ್ ಟರ್ಮ್ ಪ್ಲಾನ್ ಪ್ಲಸ್ ನೀವೇನಾದ್ರು ಖರೀದಿ ಮಾಡಬೇಕು ಅಂದರೆ ಇನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಹಾಗೆ ಕಮೆಂಟ್ ಅಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ನಿಮಗೆ ಯಾವುದು ಅನುಗುಣವಾಗುತ್ತೋ ಆ ಒಂದು ಟರ್ಮ್ ಇನ್ಶೂರೆನ್ಸ್ ಅನ್ನು ಖರೀದಿ ಮಾಡಿ, ಅದು ಕೂಡ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಸ್ಮಾರ್ಟ್ ಟರ್ಮ್ ಪ್ಲಾನ್ ಪ್ಲಸ್ ಮೂಲಕ. ಸೊ ಇನ್ನು ನೆಕ್ಸ್ಟ್ ಪಾಯಿಂಟ್, ಯಾವುದು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಬೆಸ್ಟ್ ಅಂತ ಹೇಳಿದ್ರೆ, ಇನ್ನು ನೆಕ್ಸ್ಟ್ ಗೋಲ್ಡ್ ಮ್ಯೂಚುವಲ್ ಫಂಡ್ ಬೆನಿಫಿಟ್ಸ್ ಅಂತ ನೋಡೋಣ. ಮತ್ತೆ ಯಾವುದು ಇದು ಗೋಲ್ಡ್ ಮ್ಯೂಚುವಲ್ ಫಂಡ್ ಬೆನಿಫಿಟ್ಸ್ ಅಂದ್ರೆ ನೀವು ಹೂಡಿಕೆ ಅಂತ ಮಾಡುವಂತಹ ಒಂದು ಅಮೌಂಟ್ ಅನ್ನ ಇಲ್ಲಿ ಒಂದಷ್ಟು ಮ್ಯಾನೇಜರ್ಗಳನ್ನ ನಿರ್ವಹಿಸ್ತಾ ಹೋಗ್ತಿರ್ತಾರೆ. ಹಾಗಿದ್ರೆ ಯಾವ ರೀತಿ ಅಂತ ನೀವು ಕೇಳಬಹುದು. ನಿಮ್ಮ
ಹಣವನ್ನು ಅನುಭವ ಹೊಂದಿದ ಫಂಡ್ ಮ್ಯಾನೇಜರ್ಗಳು ನಿರ್ವಹಿಸ್ತಿರ್ತಾರೆ. ಚಿನ್ನದ ಬೆಲೆ, ಮಾರುಕಟ್ಟೆಯ ಪರಿಸ್ಥಿತಿ ಮತ್ತು ಇತರ ಅಂಶಗಳ ವಿಶ್ಲೇಷಣೆ ಉತ್ತಮವಾಗಿ ಅವ್ರ ನಿರ್ಧಾರವನ್ನು ತೆಗೆದುಕೊಂಡು ನಿಮ್ಮ ಅಮೌಂಟನ್ನು ಹಾಕ್ತಾರೆ. ಹಾಗಿದ್ರೆ ಇದು ಕಡಿಮೆ ಮೊತ್ತದಿಂದ ಕೂಡ ಹೂಡಿಕೆ ಮಾಡುವಂಥ ಸಾಧ್ಯತೆ ಖಂಡಿತವಾಗಿರುತ್ತೆ. ನೀವು ಒಂದು ಲೋ ಇನ್ವೆಸ್ಟ್ಮೆಂಟಲ್ಲೂ ಕೂಡ ನೀವು ಇದನ್ನು ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇದೊಂದು SIP ರೀತಿ, ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮೂಲಕ ಕೂಡ ನೀವು ಖಂಡಿತವಾಗ್ಲೂ ಇದನ್ನು ಶುರು ಮಾಡ್ಬೋದು. ಇದೊಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀನಿ. ಹಾಗಿದ್ರೆ ನೀವು ಕೂಡ ಬಯಸಿದಾಗ ನಿಮ್ಮ ಯೂನಿಟ್, ಅಂದರೆ ನೀವು ಎಷ್ಟು ಯೂನಿಟನ್ನು ಖರೀದಿ ಮಾಡಿರ್ತೀರಿ ಅದನ್ನು ಕೂಡ ನೀವು ಎಷ್ಟು ಯೂನಿಟ್ ಬೇಕಾದ್ರೆ ಎಮರ್ಜೆನ್ಸಿಗೆ ಫಂಡ್ ಬೇಕು ಅಂದರೆ ನೀವು ಅದನ್ನು ನೀವು ಸೆಲ್ ಮಾಡಿದ ಇಮಿಡಿಯೇಟ್ ಆಗಿ ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಇದು ಬಂದು ಸೇರುತ್ತೆ. ಅಂದರೆ ನೀವು ಒಂದು ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ, ಗೋಲ್ಡ್ ಮ್ಯೂಚುವಲ್ ಫಂಡಲ್ಲಿ, ಅಂದರೆ ಚಿನ್ನದ ಬೆಲೆ ಜಾಸ್ತಿ ಆಯಿತು ಅಂದರೆ ಇದ್ರ ರೇಟು ಕೂಡ, ಅಂದರೆ ನೀವು ಇನ್ವೆಸ್ಟ್ಮೆಂಟ್ ರೇಟು ಕೂಡ ಜಾಸ್ತಿ ಆಗಿರುತ್ತೆ. ಈಗ 100 ರೂಪಾಯಿಗೆ 110 ರೂಪಾಯಿ ಆಗಿದ್ರೆ 110 ರೂಪಾಯಿ ನಿಮಗೂ ಸಿಗುತ್ತೆ, 105 ರೂಪಾಯಿ ಅಂದರೆ 105 ರೂಪಾಯಿ ಸಿಗುತ್ತೆ. ಆ ರೀತಿಯಾಗಿ ಅಂದರೆ ಫ್ಲಕ್ಚುಯೇಷನ್ ಕೂಡ ಇರುತ್ತೆ. ನೀವು ನೋಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಇದರ ಒಂದು ಗೋಲ್ಡ್ ಮ್ಯೂಚುವಲ್ ಫಂಡಲ್ಲಿ. ಹಾಗಿದ್ರೆ ಇದು ನೆಕ್ಸ್ಟ್ ಪ್ಲಾಟ್ಫಾರ್ಮ್ ಯಾವುದಿದೆ? ಆದರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದು ಮರುತ್ತೆ, ಇಲ್ಲಿ ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಬೆನಿಫಿಟ್ ಏನು ಅಂತಂದರೆ ನಿಮಗೆ ಇಲ್ಲಿ ಮೇಕಿಂಗ್ ಚಾರ್ಜಸ್ ಬರೋದಿಲ್ಲ, ಲಾಕರ್ ಟೆನ್ಷನ್ ಇರೋದಿಲ್ಲ, ವೇಸ್ಟೇಜ್ ಅಂತ ಇರೋದಿಲ್ಲ, ಏನು ಇರೋಲ್ಲ. ಪ್ಯೂರ್ ಆಗಿ ನೀವು ಇಲ್ಲಿ ಆರಾಮಾಗಿ ಟೆನ್ಷನ್ ಇಲ್ಲದೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮತ್ತು ಸೇಫರ್ ಸೈಡ್ ಅಂತ ಸುಮಾರು ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ಸ್ಗಳಿದ್ದಾವೆ, ಅಲ್ಲೂ ಕೂಡ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ಬೋದು. ನೀವು ಚಿನ್ನವನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ 10% ಲಕ್ಷಕ್ಕೆ 10,000 ರೂಪಾಯಿ ಆಯಿತು. ಇವತ್ತು ನಿಮಗೆ ಪ್ರೆಸೆಂಟ್, ಇವತ್ತು ಡೇಟ್ ಬಂದು 4ನೇ ತಾರೀಕು ಸೆಪ್ಟೆಂಬರ್, ನಾನು ಶೂಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಡೇಟ್ ಪ್ರಕಾರ 24 ಕ್ಯಾರೆಟ್ ಗೋಲ್ಡ್ ಬಂದು 10,000 ರೂಪಾಯಿ ಚಿಲ್ಲರೆ ಇದೆ. ಅದೇ 22 ಕ್ಯಾರೆಟ್ ಗೋಲ್ಡ್ ನೋಡಿದ್ರೆ 9,000 ಚಿಲ್ಲರೆ ಇದೆ. ಸೊ ಹಾಗಿದ್ರೆ ನಿಮಗೆ 10,000 24 ಕ್ಯಾರೆಟ್ ಗೋಲ್ಡ್ ನೀವೇನಾದರೂ ಗೋಲ್ಡ್ ಬಿಸ್ಕೆಟ್ ಏನಾದ್ರು ತಗೊಳ್ತೀರಾ ಅಂದರೆ ಅದಕ್ಕೆ ಯಾವುದೇ ರೀತಿಯ ಟೆನ್ಷನ್ ಇರೋದಿಲ್ಲ, ಒಪ್ಕೊಳ್ಳೋಣ. ಬಟ್ ಅದಕ್ಕೂ ಕೂಡ ಲಾಕರ್ ಸೇಫ್ಟಿ ಬೇಕಾಗುತ್ತಲ್ಲ, ನೀವು ಅದಕ್ಕೆ ಮತ್ತೆ ಇನ್ವೆಸ್ಟ್ಮೆಂಟ್ ಅಲ್ವಾ, ಅಲ್ಲಿ ನೀವು 10,000 15,000 ಗೋಲ್ಡ್ ಬಿಸ್ಕೆಟ್ ಸೇಫ್ಟಿ ಮಾಡಬೇಕಾಗುತ್ತಲ್ಲ. ಪ್ಲಸ್ 3% GST ಆಸ್ ಯೂಶುವಲ್ ನೀವು ಪೇ ಮಾಡಬೇಕಾಗುತ್ತೆ ಗೋಲ್ಡ್ ನೀವೇನಾದರೂ ಬಿಸ್ಕೆಟನ್ನು ತಗೊಳ್ತೀರಾ ಅಂದರೆ. ಬಟ್ ಇದನ್ನು ಕೂಡ ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಒಪ್ಕೋಬೋದು. ಬಟ್ ಸೇಫರ್ ಸೈಡು ನೀವು ಒಂದು 50 ಗ್ರಾಮು ಅಥವಾ 25 ಗ್ರಾಮು ಅಥವಾ ಒಂದು 100 ಗ್ರಾಮ್ ನೀವೇನಾದರೂ ಒಂದು ಗೋಲ್ಡ್ ಬಿಸ್ಕೆಟ್ ತೊಗೊಳ್ತೀರಾ ಅಂದರೆ ಸೇಫ್ಟಿಯಲ್ಲಿದೆ. ಕಳ್ಳತನ ಆಗ್ಬಿಡುತ್ತಪ್ಪ, ಮನೆ ಬೀಗ ಹಾಕಿದ್ದೀನೋ ಇಲ್ವೋ ಇನ್ನೊಂದ್ಸಲ ನೋಡ್ಕೊಂಬೋಗೋ, ಬೀಗ ಹಾಕಿದ್ದೀನ ಅಂತ ಮಗನ ಕಳಿಸ್ತಿರೋದ. ಸೊ ಈ ರೀತಿಯಾಗಿ ಟೆನ್ಷನ್ ಇಲ್ದಿರ ನೀವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾದ್ರೆ ಡಿಜಿಟಲೈಸ್ ಹೋಗೋದು ಒಳ್ಳೆಯದು ಅನ್ನೋ ನನ್ನ ಭಾವನೆ. ಇಲ್ಲ ಸರ್, ನಾನು ಡಿಜಿಟಲ್ ಗೋಲ್ಡ್ ಅಂದರೆ ಬಿಸ್ಕೆಟ್ ತೊಗೊಳಕ್ಕೆ ರೆಡಿ ಇದ್ದೀನಿ, ನಾನು 5 ಗ್ರಾಮು 6 ಗ್ರಾಮ್ನ ಎತ್ತಿಗೆ ತಿರ್ತೀನಿ ಅಂದರೆ ಸಂತೋಷ. ಬಟ್ ಅಲ್ಲಿ ನೀವು ಬರೀ ಪೇ ಮಾಡಬೇಕಾದ್ರೆ ಕೇವಲ 3%. ಯಾವುದೇ ರೀತಿಯ ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ, ಯಾವುದೇ ರೀತಿಯ ವೇಸ್ಟೇಜ್ ಬರೋದಿಲ್ಲ. ಪ್ಯೂರಿಟಿ ಗೋಲ್ಡ್ ನಿಮಗೆ ಟೆನ್ಷನ್ ಇರೋದಿಲ್ಲ, ಅದು ಕೂಡ ಫಿಸಿಕಲಿ ಸಿಗುತ್ತೆ ನಿಮಗೆ. ನೀವು ಮತ್ತೆ ಮಾಡಿಸ್ಬೇಕಾದ್ರೆ ಅದಕ್ಕೆ ಮತ್ತೆ ಮೇಕಿಂಗ್ ಚಾರ್ಜಸನ್ನು ಕೊಡಬೇಕಾಗುತ್ತೆ. ಬಟ್ ನೀವು ಇನ್ವೆಸ್ಟ್ಮೆಂಟ್ ರೀತಿ ನೋಡೋದಂದರೆ ಈ ರೀತಿಯಾಗಿ ಡಿಜಿಟಲೈಸ್ ಆಗಿ ನೀವು ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಇದನ್ನ ಇನ್ವೆಸ್ಟ್ಮೆಂಟ್ ರೀತಿ, ಅಂದರೆ ಗೋಲ್ಡಿನ ಇನ್ವೆಸ್ಟ್ಮೆಂಟ್ ರೀತಿ ತಾವು ಮಾಡ್ಬೋದು. ಸೊ ನೋಡೋದಲ್ಲ ಯಾವ ರೀತಿಯಾಗಿ ಗೋಲ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡೋದು ಒಂದು ಒಳ್ಳೆ ಪ್ರಾಫಿಟ್ ನೋಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದೇ ರೀತಿಯಾಗಿ ಮತ್ತಷ್ಟು ವಿಡಿಯೋದಲ್ಲಿ ಬರ್ತೀನಿ. ದಿಸ್ ಇಸ್ ಬಾಸ್ ವಾಲಾ ಚಾನೆಲ್ ಸೈನಿಂಗ್ ಆಫ್. ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.